ಆಗಸ್ಟ್ 8 ಶ್ರಾವಣ ಸಂಕಷ್ಟರ ಚತುರ್ಥಿ. 3 ಅದ್ಭುತ ಶುಭ ಯೋಗಗಳು ಏರ್ಪಟ್ಟಿದೆ. ಹಿಂದೂ ಮತದಲ್ಲಿ ಸಂಕಷ್ಟಹರ ಚತುರ್ಥಿಗೆ ವಿಶಿಷ್ಟವಾದ ಸ್ಥಾನವಿದೆ. ಶ್ರಾವಣ ಮಾಸದಲ್ಲಿ ಬರುವಂತಹ ಈ ಚತುರ್ಥಿಗೆ ಒಳ್ಳೆಯ ಪ್ರಾಮುಖ್ಯತೆ ಇದೆ. ಈ ಶ್ರಾವಣ ಮಾಸದಲ್ಲಿ ಆಗಸ್ಟ್ 8ರಂದು ಅಂದರೆ ಗುರುವಾರದ ದಿನ ಸಂಕಷ್ಟಹರ ಚತುರ್ಥಿ ಬಂದಿದೆ. ಈ ಸಂಕಷ್ಟಹರ ಚತುರ್ಥಿಯ ದಿನ 3 ಶುಭ ಯೋಗಗಳು ಏರ್ಪಟ್ಟಿದೆ. ಸಿದ್ಧಿಯೋಗ, ರವಿಯೋಗ ಹಾಗೇನೆ ಶಿವಯೋಗ. ಹಾಗಾಗಿ ಈ ಶ್ರಾವಣ ಚತುರ್ಥಿಯ ದಿನ ಈ ವಿಧವಾಗಿ ಮನೆಯಲ್ಲಿ ಪೂಜೆ ಮಾಡಿಕೊಂಡರೆ ತುಂಬಾ ಒಳ್ಳೆಯ ಫಲಿತಾಂಶಗಳನ್ನು ಕಾಣುತ್ತೀರಾ. ಈ ಪ್ರತ್ಯೇಕವಾದ ದಿನ ಗಣೇಶನನ್ನು ಪೂಜಿಸಿದರೆ ಮನೆಗೆ ಅಷ್ಟ ಐಶ್ವರ್ಯಗಳು ಬರುತ್ತದೆ. ಈ ಚತುರ್ಥಿಯ ದಿನ ಮಾಡುವ ಪೂಜೆಯಿಂದ ಆನಂದ, ಸಮೃದ್ಧಿ, ಶ್ರೇಯಸ್ಸು ಲಭಿಸುತ್ತದೆ. ನಿಮಗೆ ಇರುವ ಎಲ್ಲ ಕಷ್ಟಗಳಿಂದ ವಿಮುಕ್ತಿಯನ್ನು ಪಡೆಯುತ್ತೀರಾ. ಪ್ರತಿ ತಿಂಗಳಿನಲ್ಲಿ ಒಂದು ಸಾರಿ ಸಂಕಷ್ಟಹರ ಚತುರ್ಥಿ ಬರುತ್ತದೆ. ಆದರೆ ಶ್ರಾವಣ ಮಾಸದಲ್ಲಿ ಬರುವಂತಹ ಚತುರ್ಥಿಗೆ ಮಾತ್ರ ತುಂಬಾ ಶಕ್ತಿ ಇದೆ. ಹಾಗಾಗಿ ಆಗಸ್ಟ್ 8ರ ದಿನ ಈ ರೀತಿ ಪೂಜೆ ಮಾಡಿದರೆ ನೀವು ಕೋರಿದ ಕೋರಿಕೆಗಳೆಲ್ಲ ನೆರವೇರುತ್ತದೆ. ಶ್ರಾವಣ ಮಾಸದ ಚತುರ್ಥಿಯ ದಿನ ಪೂಜೆ ಮಾಡುವವರು ಬೆಳಿಗ್ಗೆಯೇ ನಿದ್ರೆಯಿಂದ ಬೇಗನೆ ಎದ್ದು ತಲೆ ಸ್ನಾನ ಮಾಡಿ ಮನೆಯನ್ನು ಶುಚಿ ಮಾಡಿ ಮನೆಯಲ್ಲಿ ಅರಿಶಿಣದ ನೀರನ್ನು ಚೆಲ್ಲಿ ಪೂಜೆ ಕೋಣೆಯನ್ನು ಶುಚಿ ಮಾಡಿ ನಿಮ್ಮ ದೇವರ ಕೋಣೆಯಲ್ಲೂ ಸಹ ಇರುವಂತಹ ವಿನಾಯಕನ ಫೋಟೋಗೆ ಗಂಧವನ್ನು ಹಚ್ಚಿ ಹೂವುಗಳಿಂದ ಅಲಂಕರಿಸಿ ಪೂಜೆಗೆ ಸಿದ್ಧ ಮಾಡಬೇಕು. ಮುಖ್ಯವಾಗಿ ಹೇಳಬೇಕು ಅಂದರೆ ಗಣಪತಿ ಪೂಜೆಯಲ್ಲಿ ಕೆಂಪು ಬಣ್ಣದ ಹೂವುಗಳನ್ನು ಸಮರ್ಪಿಸಿದರೆ ತುಂಬಾ ಒಳ್ಳೆಯದು. ಗನ್ನೇರು ಹೂವುಗಳು ಅಥವಾ ಮಂದಾರ ಹೂವುಗಳಿಂದ ಪೂಜಿಸಿದರೆ ನಿಮ್ಮ ಮನೆಗೆ ಇನ್ನೂ ಒಳ್ಳೆಯದು ಆಗುತ್ತದೆ. ಪೂಜೆ ಪ್ರಾರಂಭಿಸುವ ಮೊದಲು ನಿಮ್ಮ ದೇವರ ಕೋಣೆಯಲ್ಲಿ ಸ್ವಲ್ಪ ಅಕ್ಷತೆ ಕಾಳನ್ನು ಇಟ್ಟುಕೊಳ್ಳಬೇಕು. ಹಾಗೇನೆ ದೇವರ ಮನೆಯ ಎದುರು ರಂಗೋಲಿ ಹಾಕಿಕೊಳ್ಳಬೇಕು. ನಂತರ ದೀಪವನ್ನು ಬೆಳಗಿಸಬೇಕು. ಈ ದೀಪದಲ್ಲಿ ಎಳ್ಳು ಎಣ್ಣೆ ಹಾಕಿ 5 ಬತ್ತಿಗಳನ್ನು ಹಾಕಿ ದೀಪವನ್ನು ಹಚ್ಚಬೇಕು. ದೀಪವನ್ನು ಬೆಳಗಿಸಿದ ನಂತರ ದೀಪಕ್ಕೆ ನಮಸ್ಕಾರ ಮಾಡಿ ನಂತರ ದೇವರ ಮನೆಯಲ್ಲಿರುವಂತಹ ಗಣಪತಿ ಫೋಟೋದ ಮುಂದೆ ಒಂದು ಕೆಂಪು ಬಣ್ಣದ ವಸ್ತ್ರವನ್ನು ಹಾಸಿ 3 ಇಡಿ ಅಕ್ಕಿ, 2 ಒಣಗಿದ ಖರ್ಜೂರ ಹಾಗೇನೆ 11 ರೂಪಾಯಿ ನಾಣ್ಯಗಳನ್ನು ಹಾಕಿ ದೇವರಿಗೆ ಮುಡುಪು ಕಟ್ಟಬೇಕು. ಈ ಮುಡಿಪು ಕಟ್ಟುವಾಗ ಓಂ ಗಣೇಶಾಯ ನಮಃ ಎಂದು ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾ 3 ಮುಡಿ ಹಾಕಬೇಕು. ಈ ಕಟ್ಟಿದ ಮುಡಿಯನ್ನು ದೇವರ ಫೋಟೋದ ಮುಂದೆ ಇಡಬೇಕು. ಸಂಕಷ್ಟಹರ ಚತುರ್ಥಿಯ ದಿನ ಪೂಜೆ ಮಾಡುವ ಪ್ರತಿಯೊಬ್ಬರು ಓಂ ಗಂ ಗಣಪತಿಯೇ ನಮಃ ಅನ್ನುವ ಮಂತ್ರವನ್ನು 108 ಸಾರಿ ಪಠಿಸಿ ಮನೆಯಲ್ಲಿ ಪೂಜೆ ಮಾಡಿ. ಹೀಗೆ ಮಾಡುವುದರಿಂದ ಮನೆಯ ಮೇಲೆ ದೇವತೆಗಳ ಆಶೀರ್ವಾದ ಇರುತ್ತದೆ. ಇನ್ನು ಈ ದಿನ ಮಾಡುವ ಪೂಜೆಯಲ್ಲಿ ಗರಿಕೆ ಖಂಡಿತವಾಗಿ ಇರಬೇಕು. ಗರಿಕೆ ಅಂದರೆ ಗಣಪತಿಗೆ ತುಂಬಾ ಇಷ್ಟ. ಹಾಗಾಗಿ ಗಣಪತಿಗೆ ಪೂಜೆ ಮಾಡುವಾಗ 21 ಗರಿಕೆಯನ್ನು ತಂದು ಶುಚಿ ಮಾಡಿ ಅದನ್ನು ತೊಳೆದು ಆ ಗರಿಕೆ ಎಲೆಗಳನ್ನು ಗಣಪತಿಗೆ ಸಮರ್ಪಿಸಿ ನಿಮ್ಮ ಮನಸ್ಸಿನಲ್ಲಿ ಇರುವ ಕೋರಿಕೆಗಳನ್ನು ಹೇಳಿಕೊಳ್ಳುತ್ತಾ ನಮಸ್ಕಾರ ಮಾಡಿಕೊಳ್ಳಿ. ಇದರಿಂದ ಗಣಪತಿಯ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಮೇಲೆ ಇರುತ್ತದೆ. ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.